ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ನಿಧನ ಹಿನ್ನೆಲೆಯಲ್ಲಿ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಅವರು ಕೊನೆ ಉಸಿರೆಳೆದಿದ್ದಾರೆ. ನಿನ್ನೆಯಷ್ಟೇ ಆಸ್ಪತ್ರೆಯಲ್ಲಿ ದಾಖಲಾಗಿತ್ತು. ಆಶಾ ಭೋಸ್ಲೆ ಅವರು ಹೃದಯ ಸೋಂಕಿನಲ್ಲಿ ಬಳಲ್ತಾ ಇದ್ರು. 92 ವರ್ಷದ ಆಶಾ ಅವರು ನಿಧನ ಹೊಂದಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ 92 ವಯಸ್ಸಿನ ಆಶಾ ಭೋಸ್ಲೆ ಅವರು ನಿಧನ ಹೊಂದಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ನಿನ್ನೆಯಷ್ಟೇ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಆಶಾ ಭೋಸ್ಲೆ ಅವರು ಹೃದಯ ಸೋಂಕಿನಲ್ಲಿ ಬಳಲ್ತಾ ಇದ್ರು. ಅವರು 92 ವರ್ಷದ ಆಶಾ ನಿಧನ ಹೊಂದಿದ್ದಾರೆ. ಆಶಾ ಭೋಸ್ಲೆ ಅಂತಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ. ಅದರಲ್ಲೂ ಕೂಡ ಬಹಳಷ್ಟು ಹಿಂದಿ ಚಿತ್ರಗೀತೆಗಳಿಗೆ ಹಿನ್ನೆಲೆ ಗಾಯಕಿಯಾಗಿ ಗುರುತಿಸಿಕೊಂಡವರು ಆಶಾ ಭೋಸ್ಲೆ. ಬಹಳಷ್ಟು ಚಿತ್ರಗಳು ಆಗಂತೂ ಕೇಳೋ ಹಾಗೆ ಇಲ್ಲ. 70-80ರ ದಶಕಗಳಲ್ಲಿ ಯಾವುದೇ ಗೀತೆಗಳನ್ನು ಕೇಳಿದ್ರೂ ಕೂಡ ಆಶಾ ಭೋಸ್ಲೆ ಅವರ ಹಿನ್ನೆಲೆ ಗಾಯನ ಅಥವಾ ಕಂಠದಲ್ಲಿ ಬಹಳಷ್ಟು ಹಿಟ್ ಸಾಂಗ್ಗಳು, ಸಾಲು ಸಾಲು ಹಿಟ್ ಸಾಂಗ್ಗಳನ್ನು ಕೊಟ್ಟಿರುವಂತಹ ಹೆಸರಾಂತ ಗಾಯಕಿ, ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನ ಹೊಂದಿದ್ದಾರೆ. ಹೃದಯ ಸೋಂಕಿನಲ್ಲಿ ಅವರು ಬಳಲ್ತಾ ಇದ್ರು. ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು 92 ವರ್ಷ ವಯಸ್ಸಾಗಿತ್ತು. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಅವರು ಕೊನೆ ಉಸಿರೆಳೆದಿದ್ದಾರೆ. ನಿನ್ನೆಯಷ್ಟೇ ಅವರನ್ನು ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು, ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಆದರೆ ನಿಧನ ಹೊಂದಿದ್ದಾರೆ. ಆಶಾ ಭೋಸ್ಲೆ ಅವರು ಬರೀ ಹಿಂದಿ ಚಿತ್ರರಂಗ ಮಾತ್ರ ಅಲ್ಲ, ಬಹಳಷ್ಟು ತೆಲುಗು, ತಮಿಳು, ಕನ್ನಡ ಹೀಗೆ ಬಹಳಷ್ಟು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿಯೂ ಕೂಡ ಕೆಲಸವನ್ನ ಮಾಡಿದಂತಹ ಮೇರು ಗಾಯಕಿ ಆಶಾ ಭೋಸ್ಲೆ ಅವರ ಸಾಂಗನ್ನು ಕೇಳ್ತಾ ಇದ್ರೆ ಆ ವಾಯ್ಸಲ್ಲೇ ಗೊತ್ತಾಗ್ಬಿಡ್ತಾ ಇತ್ತು ಇವ್ರದೇ ವಾಯ್ಸ್ ಇದು ಅಂತ ಹೇಳಿ ಗುರುತಿಸುವಂತಹ ಮಟ್ಟಕ್ಕೆ ಆ ರೀತಿಯಾಗಿ ಅವರ ಕಂಠ ಅಷ್ಟು ಸೊಗಸಾಗಿ ಇರ್ತಾ ಇತ್ತು. ಅವರ ಧ್ವನಿ ಎಷ್ಟು ಮಾಧುರ್ಯವಾಗಿ ಇರ್ತಾ ಇತ್ತು ಅಂದರೆ ಕಳೆದೇ ಹೋಗ್ತಾ ಇದ್ರು. ಅವರ ಹಾಡುಗಳನ್ನು ಕೇಳಿದ್ರೆ ಬೇಸರದಲ್ಲಿ ಇದ್ದರೆ ಖಂಡಿತವಾಗಿಯೂ ಆ ಬೇಸರ ಹೊರಟೋಗ್ತಾ ಇತ್ತು. ಜೊತೆಗೆ ಇದು ಆಶಾ ಭೋಸ್ಲೆ ಅವರ ಧ್ವನಿ ಅಂತ ಹೇಳಿ ಗುರುತಿಸುವಂತಹ ಮಟ್ಟಿಗೆ ಅಥವಾ ಮನಸ್ಸು ಒಂಥರ ಪುಳಕಿತ ಆಗ್ಬಿಡೋದು ಅವರ ಹಾಡುಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ. ಬಹಳಷ್ಟು ಅದರಲ್ಲೂ ಕೂಡ 1000 ಮಟ್ಟಕ್ಕೆ ಅವರು ಹಾಡುಗಳನ್ನು ಕೂಡ ಹಾಡಿರುವಂಥದ್ದು. ಸೊ ತನ್ನ ಗಾಯನದ ಮೂಲಕವೇ ಹೆಸರನ್ನು ಪಡೆದುಕೊಂಡವರು, ಜೊತೆಗೆ ಹಿನ್ನೆಲೆ ಗಾಯಕಿಯಾಗಿ ಗುರುತಿಸಿಕೊಂಡವರು, ಜೊತೆಗೆ ಬಹಳಷ್ಟು ಹಿಂದಿ ಚಿತ್ರಗೀತೆಗಳಲ್ಲ, ಅದರಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳಿಗಿಂತ ಹಿಂದಿ ಚಿತ್ರಗೀತೆಗಳನ್ನು ಬಹಳಷ್ಟು ಸಂಖ್ಯೆಯಲ್ಲಿ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಅದು ಆಶಾ ಭೋಸ್ಲೆ ಅವರು. 12,000ಕ್ಕೂ ಹೆಚ್ಚು, ನೋಡಿ, ಸಾವಿರಾರು ಗೀತೆಗಳಿಗೆ ಧ್ವನಿಯಾದವರು. 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡುವಂಥದ್ದು ಸಾಮಾನ್ಯವಾದಂತಹ ವಿಚಾರ ಅಲ್ಲವೇ ಅಲ್ಲ. ಏಕೆಂದರೆ 12,000 ಹಾಡಿಗೂ ಇವರದೇ ಧ್ವನಿ ಬೇಕು ಅಂಥೇಳಿ ಎಲ್ಲರೂ ಕೂಡ ಬಯಸ್ತಾರೆ. ಅಂತಂದರೆ ಅವರ ಕಂಠ ಮಾಧುರ್ಯ ಇನ್ಯಾವ ಲೆವೆಲ್ಗಿತ್ತು ಅಂಥೇಳಿ ನಾವೆಲ್ಲರೂ ಕೂಡ ಧನ್ಯರೇ. ಅವರ ಹಾಡುಗಳನ್ನು ಕೇಳಿದ್ದೀವಿ, ಅಷ್ಟು ಮಧುರವಾಗಿರುವಂತಹ ಕಂಠ. ಎಲ್ಲರೂ ಕೂಡ ಆಶಾ ಭೋಸ್ಲೆ ಅವರನ್ನು ಬರೀ ಹಾಡಿನ ಮೂಲಕವಾಗಿ ಮಾತ್ರ ಅಲ್ಲ, ಅವರ ವೈಯಕ್ತಿಕ ಲೈಫ್ ಇದೆಯಲ್ಲ, ಅವರು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಭಾವಿಸುವಂತಹ ರೀತಿ ಇದೆಯಲ್ಲ, ಗೌರವಿಸುವಂತಹ ರೀತಿ, ಹಾಡಿನ ಮೂಲಕ ಹೆಸರನ್ನು ಪಡೆದುಕೊಂಡಿರ್ಬೋದು, ಖ್ಯಾತಿಯನ್ನು ಪಡ್ಕೊಂಡಿರ್ಬೋದು, ಪ್ರಸಿದ್ಧರಾಗಿರಬಹುದು. ಅವರ ವೈಯಕ್ತಿಕ ಲೈಫ್ ಅಂತ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಎಲ್ಲರನ್ನೂ ಕೂಡ ಕಿರಿಯ ಗಾಯಕರೂ ಕೂಡ ಬಹಳಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಆಗಿರುವಂತಹ ದೀಪಿಕಾ. ದೀಪಿಕಾ, ಈ ವಿಚಾರ ಕೇಳಿ ನಿಜಕ್ಕೂ ಕೂಡ ವೈಯಕ್ತಿಕವಾಗಿ ಹೇಳೋದಾದರೆ ತುಂಬ ಬೇಸರ ಆಗಿತ್ತು. ಯಾಕಂದರೆ ಬಹಳಷ್ಟು ಗೀತೆಗಳನ್ನು ನಾವು ಕೂಡ ಕೇಳಿದ್ವಿ. ಬೇಸರ ಆದಾಗಲೆಲ್ಲ ಬಹಳಷ್ಟು ಒಂಥರ ಮನಸ್ಸಿಗೆ ಮುದವನ್ನು ಕೂಡ ನೀಡ್ತಾ ಇತ್ತು. ಈ ರೀತಿಯಾಗಿ ಆಯ್ತಲ್ಲ, ಈಗ ಸಹಜ, ಈಗ ವ್ಯಕ್ತಿ ಹುಟ್ಟಿದ ಮೇಲೆ ಸಾವು ಅನ್ನೋದು ಸಹಜ. ಅದರ ಜೊತೆಲೇ ಎರಡೂ ಕೂಡ ಇದ್ದರು. ನಿಜಕ್ಕೂ ಕೂಡ ಒಂದು ರೀತಿಯಾಗಿ ನಮ್ಮ ಭಾರತೀಯ ಚಿತ್ರರಂಗ ಒಂದು ಒಳ್ಳೆ ಮುದ್ದಾದಂತಹ ಕಂಠವನ್ನು ಕೂಡ ಕಳ್ಕೊಂಡು ನೋವಿನಲ್ಲಿದೆ. ಏನಿದೆ ಮಾಹಿತಿ, ಎಲ್ಲ ಅಂತ್ಯಕ್ರಿಯೆಗೆ ಈಗಾಗಲೇ ಏರ್ಪಾಡನ್ನು ಮಾಡಲಾಗಿದೆ. ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ ಕುಸುಮಾ. ಭಾರತೀಯ ಸಿನಿಮಾ ಸಂಗೀತ ಕ್ಷೇತ್ರದ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಎಲ್ಲ ರಂಗದಲ್ಲೂ ಚಿರಪರಿಚಿತ ಅವರು. ಸೊ ಪ್ರತಿ ಕ್ಷೇತ್ರದಲ್ಲೂ ತಮ್ಮ ಒಂದು ಕಂಠದಿಂದ ಎಲ್ರಿಗೂ ಚಿರಪರಿಚಿತರಾಗಿತ್ತು. ಸೊ ಅವ್ರಿಗೆ ಈಗ 92 ವರ್ಷ. ಸೊ ಸಾಮಾನ್ಯವಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೃದಯಾಘಾತ ಸಂಭವಿಸಿದ ತಕ್ಷಣ ಅವರನ್ನ ಆಸ್ಪತ್ರೆಗೆ, ಅಂದ್ರೆ ಮುಂಬೈನ ಪ್ರತಿಷ್ಠಿತ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ದಾಖಲು ಮಾಡಿ ಚಿಕಿತ್ಸೆ ಕೊಟ್ಟರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅವರು ವಿಧಿವಶರಾಗಿದ್ದಾರೆ. 92 ವರ್ಷ ಅವರಿಗೆ ಈಗ. ಆದ್ರೂ ಕೂಡ ತಮ್ಮ 90 ವರ್ಷದಲ್ಲೂ ಕೂಡ ಲೈವ್ ಸಿಂಗಿಂಗ್ ಅನ್ನ ಅವ್ರು ಕೂಡ ಮಾಡ್ತಾ ಇದ್ರು. ಅಲ್ಲಿಂದನೇ ಕೂಡ ಸಾಕಷ್ಟು ಹೆಸರನ್ನ ಕೂಡ ಮಾಡ್ತಾ ಇದ್ರು. ಕೇವಲ ಅವರು ಹಿಂದಿ, ಕನ್ನಡ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ, ಅಸ್ಸಾಮಿ, ಭೋಜ್ಪುರಿ, ನೇಪಾಳಿ, ಬೆಂಗಾಳಿ ಹೀಗೆ ಸಾಕಷ್ಟು ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಹಾಡಿದ್ದಾರೆ. ಸೊ ಗಾಯನಕ್ಕೆ ಕೂಡ ಅವರ ಅಷ್ಟು ಒಂದು
ಗಾಯನಕ್ಕೆ ಅವರಿಗೆ 2 ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಏಷ್ಯಾ ನೈಂಟಿಕಲ್ ಲತಾ ಮಂಗೇಶ್ಕರ್ ಪ್ರಶಸ್ತಿ ಕೂಡ ಅವ್ರದ್ದಾಗಿದೆ. ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಆಶಾ ಭೋಸ್ಲೆ ಅವರು ಕೂಡ ಕನ್ನಡದ 3 ಹಾಡುಗಳಿಗೆ ಧ್ವನಿಯಾಗಿದ್ರು. 1966ರಲ್ಲಿ ಬಿಡುಗಡೆಯಾಗಿದ್ದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲೂ ಕೂಡ ಒಂದು ಹಾಡಿಗೆ ಅಂದ್ರೆ ಏನೋ ಏನೋ ಅನ್ನುವಂತ ಒಂದು ಹಾಡಿಗೆ ಅವರು ಕಂಠವನ್ನ ಕೂಡ ನೀಡಿದ್ರು. ಅದಾದ ನಂತರ 1973ರಲ್ಲಿ ಬಿಡುಗಡೆಯಾದಂತಹ ದೂರದ ಬೆಟ್ಟ ಸಿನಿಮಾದ ಸವಾಲು ಹಾಕಿ ಸೋಲಿಸಿ ಎಲ್ಲರ ಅನ್ನುವಂತ ಒಂದು ಹಾಡಿಗೂ ಕೂಡ ಅವರು ಧ್ವನಿಯಾಗಿದ್ರು. ಇನ್ನು ಇತ್ತೀಚೆಗೆ ಅಂದ್ರೆ 2010ರ ಸುಮಾರಿಗೆ ಅವರು ಮತ್ತೆ ಮುಂಗಾರು ಸಿನಿಮಾದ ಒಂದು ಭಾಗಕ್ಕೆ ಅಂದ್ರೆ ಹೇಳದೆ ಕಾರಣ ಅನ್ನುವಂತ ಹಾಡುಗಳನ್ನು ಅವರು ಕೂಡ ಹಾಡಿದ್ರು. ಇನ್ನು ಇವರು ಕರ್ನಾಟಕದಲ್ಲಿ ಸಾಕಷ್ಟು ಫೇಮಸ್ ಅನ್ನು ಕೂಡ ಪಡ್ಕೊಂಡಿರುವಂತದ್ದು. ಇನ್ನು ಲೈವ್ ಶೋಗಳನ್ನ ಕೂಡ ಮಾಡಿದ್ದಾರೆ, ಸಾವಿರಾರು ಹಾಡುಗಳನ್ನ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಎಸ್ಪೆಷಲಿ ಅವರು 90ರ ವಯಸ್ಸಿನಲ್ಲೂ ಕೂಡ ಲೈವ್ ಸ್ಟ್ರೀಮಿಂಗ್ ಶೋಗಳನ್ನ ಕೊಡ್ತಾ ಇದ್ರು. ಇದೆಲ್ಲರ ಮೆಚ್ಚುಗೆ ಕೂಡ ಒಂದು ಕಾರಣವಾಗಿತ್ತು. ಇಷ್ಟೆಲ್ಲ ನಿರಂತರವಾಗಿ ಒಂದು ಕಂಠವನ್ನ ನೀಡ್ತಾ ಇದ್ದಂತ ಆಶಾ ಭೋಸ್ಲೆ ಅವರು ಏಕಾಏಕಿಯಾಗಿ ಅವರ ಒಂದು ಹೃದಯ ಘಾತವಾಗಿ ಅವರು ಮನೆಯಲ್ಲೇ ಕುಸಿದು ಬೀಳ್ತಾರೆ. ಅಂತ ಸಂದರ್ಭದಲ್ಲಿ ಅವರನ್ನ ಪ್ರತಿಷ್ಠಿತ ಬಾಂಬೆ ಹಾಸ್ಪಿಟಲ್ಗೆ ಸೇರಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅವರು ವಿಧಿವಶರಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದೀಪಿಕಾ.